ಇನ್ನು ಫೆಂಗಲ್ ಚಂಡಮಾರುತದ ವಿಚಾರಕ್ಕೆ ಬರೋಣ. ಆ ಫೆಂಗಲ್ ಚಂಡಮಾರುತ ತಮಿಳುನಾಡನ್ನು ಒಂದು ರೀತಿ ನರಳಿಸಿಬಿಟ್ಟಿದೆ. ತಮಿಳುನಾಡು ಸಿಎಂ ಸ್ಟಾಲಿನ್ಗೆ ಪ್ರಧಾನಿ ಮೋದಿ ಅವರು ಇವಾಗ ಕರೆ ಮಾಡಿದಾರಂತೆ ಅಲ್ಲಿನ ಪರಿಸ್ಥಿತಿ ಕುರಿತು ತಿಳ್ಕೊಳ್ಳೋದಕ್ಕೆ. ಪ್ರವಾಹ ಪರಿಸ್ಥಿತಿ ಮಾಹಿತಿಯನ್ನು ಪಡೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಏನಾಗಿದೆ, ಎಷ್ಟು ಹಾನಿಯಾಗಿದೆ, ಆಮೇಲೆ ಸಹಾಯ ಹಸ್ತ ಚಾಚುವುದಾಗಿ ಪ್ರಧಾನಿ ಮೋದಿ ಅವರು ಈಗಾಗಲೇ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ವಿಪರೀತ ಸುಮಾರು 11 ಜಿಲ್ಲೆಗಳು ಕರಾವಳಿ ಪ್ರದೇಶದಲ್ಲಿ, ತಮಿಳುನಾಡು ಕರಾವಳಿ ಪ್ರದೇಶದಲ್ಲಿ ವಿಪರೀತ ಅಫೆಕ್ಟ್ ಆಗಿದೆ. ಚೆನ್ನೈಯಿಂದ ಹಿಡಿದು ತಿರುವಣ್ಣಾಮಲೆಯಿಂದ ಹಿಡಿದು ಎಲ್ಲ ಕಡೆಯಲ್ಲೂ ಕೂಡ ಅನೇಕ ಕಡೆ ಜಮೀನಂತೂ ಹೋಗ್ಬಿಟ್ಟಿದೆ. ತುಂಬ ಬೆಳೆ ನಷ್ಟ ಆಗಿದೆ, ಜಮೀನು ಹೋಗಿದೆ, ರೋಡ್ಗಳೆಲ್ಲ ಕಿತ್ಕೊಂಡು ಬಂದಿದೆ, ಸೇತುವೆಗಳೆಲ್ಲ ಮುಳುಗಡೆಯಾಗಿದೆ, ಗುಡ್ಡ ಕುಸಿತ ಆಗಿದೆ, ಸಾವು ನೋವುಗಳು ಜಾಸ್ತಿ ಆಗಿದೆ. ತಿರುವಣ್ಣಾಮಲೈನಲ್ಲಿ ಒಂದೇ ಕಡೆ 7 ಜನ ಸಾವನ್ನಪ್ಪಿದ್ದಾರೆ. ಈ ಎಲ್ಲ ಮಾಹಿತಿಗಳನ್ನು ತಮಿಳುನಾಡು ಮುಖ್ಯಮಂತ್ರಿಯಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಜೊತೆಗೆ ಖಂಡಿತ ನಾವು ನಿಮ್ಮ ಜೊತೆ ಇದ್ದೀವಿ, ಸಹಾಯ ಹಸ್ತ ಚಾಚ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ತಮಿಳುನಾಡು ಸರ್ಕಾರ ಈಗಾಗಲೇ NDRF, SDRF, ಅಗ್ನಿಶಾಮಕ ದಳದವರು ಮತ್ತು ಸೇನೆ ಇವರೆಲ್ಲರೂ ಕೂಡ ತಮಿಳುನಾಡು ಸರ್ಕಾರಕ್ಕೆ ಸಾಥ್ ಕೊಟ್ಟಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಗಳು ನಡಿಬೇಕಲ್ಲ, ಅದು ಏನು ಎಲ್ಲೋ 1 ಜಾಗ 2 ಜಾಗ ಆದರೆ ಪರವಾಗಿಲ್ಲ, ತುಂಬ. ಸೊ ಫೆಂಗಲ್ ಸೈಕ್ಲೋನ್ ಅಬ್ಬರಕ್ಕೆ ನಲುಗು ಹೋಗಿದೆ ತಮಿಳುನಾಡು. ತಮಿಳುನಾಡಿನ ವಿಳ್ಳುಪುರಂ ಅಂತ ಅದು ಆ್ಯಕ್ಚುಲಿ ವಿಳ್ಳುಪುರಂನಲ್ಲಿ ಪ್ರವಾಹ ದೃಶ್ಯ. ಪ್ರವಾಹದ ನೀರಿನಲ್ಲಿಯೇ ಮುಳುಗಿದೆ ಕಟ್ಟಡಗಳು. ಫಸ್ಟ್ ಫ್ಲೋರ್ ಅಂತೂ, ಗ್ರೌಂಡ್ ಫ್ಲೋರ್ ಅಂತೂ ಕಂಪ್ಲೀಟ್ ಮುಳುಗಡೆ. ನೀವು ನೋಡಬೇಕು ನೀರಿನ ಪ್ರಮಾಣ ಎಷ್ಟಿದೆ ಅಂತಕ್ಕಂಥದ್ದನ್ನು. ಆ ಸಣ್ಣ ಪುಟ್ಟ ನದಿಗಳು ಕೂಡ ವಿಸ್ತಾರವಾಗಿ ಹರಿಯೋದಕ್ಕೆ ಶುರು ಆಗಿಬಿಟ್ಟಿದೆ. ತಗ್ಗು ಪ್ರದೇಶದ ಊರುಗಳಿಗೆಲ್ಲ ನೀರು ನುಗ್ಗಿಬಿಟ್ಟಿದೆ. ರೋಡ್ ಅಂತೂ ಎಲ್ಲಿತ್ತು ಅಂತಲೇ ಗೊತ್ತಿಲ್ಲ, ಬ್ಲಾಕ್ ಆಗಿದೆ ರೋಡು. ನೀವು ನೋಡ್ತಾ ಇರ್ತಕ್ಕಂಥದ್ದು ವಿಳ್ಳುಪುರಂನ ದೃಶ್ಯ ಹೇಗಿದೆ ಅಂತಕ್ಕಂಥದ್ದು ಗಮನಿಸಿ. ನೋಡಿ ಗ್ರೌಂಡ್ ಫ್ಲೋರ್ಗೆಲ್ಲ ನೀರು ಹೇಗೆ ನುಗ್ಗಿದೆ ಅಂತ. ಆಮೇಲೆ ಪಾಪ ತುಂಬ ಜನ ಮೇಲೆ ಹತ್ಬಿಟ್ಟು ಕೂತಿದ್ರು, ನಮ್ಮನ್ನು ರಕ್ಷಣೆ ಮಾಡಿ ಅಂತ. ಇಲ್ಲಿ ಟೆರೇಸ್ ಮೇಲೆ ಅವ್ರನ್ನೆಲ್ಲರನ್ನೂ ಕೂಡ ರಕ್ಷಣೆ ಮಾಡಿದ್ದಾರೆ. 2000ಕ್ಕೂ ಹೆಚ್ಚು ಜನರನ್ನ ಸುರಕ್ಷಿತ ಪ್ರದೇಶಕ್ಕೆ ಕರ್ಕೊಂಡು ಹೋಗಿದ್ದಾರೆ.